ಒಳಗಿದ್ದು ಸಮಯವ ಒಳಗಿದ್ದು ಸಮಯವ ಅನುನಯದಿಂದಲೇ ಅಸತ್ಯಕ್ಕೆ ಪರಿಪಾಡುವನು ಈ ಕ್ಷಣದ ಪಚಾರವೆಸಗಿದ ನರದ ಮನ ನನಗ ಪಚಾರವೆಸಗಿದ ನರದ ಮನ ಅಸತ್ಯಕ್ಕೆ ಪರಿಪಾಡು ಇದು ಒಳ್ಳೆಯ ಸಮಯ. ಚಂದ್ರ ಆಸೆ ಆದರೂ ಮಗು ಹುಟ್ಟಿದ ಹಬ್ಬಕ್ಕಾಗಿ ರಾಗಿ ಗೋಧಿ ಬಿಸಲು ಧನಪಾಲ ಚಟ್ಟರ ಮನೆಗೆ ಬಂದಿರೋಳು. ಇರಲಿ, ಈಗ ನನ್ನ ತಪೋಬಲದಿಂದ ಆ ಮಗುವಿನ ಕೈಗೆ 1,00,000 ವರಹ ಬೆಲೆ ಬಾಳುವ ಬಂಗಾರದ ಗೆಲಿಕೆಯನ್ನು ಕೊಟ್ಟು ಆ ಗೋಡೆಯ ಮೇಲಿರುವ ಚಿತ್ರ ಪಕ್ಷಿಗೆ ಜೀವವನ್ನು ಕೊಟ್ಟು ತಾನಾಗಿಯೇ ಬಂದು ಆ ಬಂಗಾರದ ಗಿರಿಕೆಯನ್ನು ನುಂಗುವಂತೆ ಮಾಡುವೆನು. ಆಗಲಾದರೂ ಸತ್ಯಭ್ರಷ್ಟನಾಗಲಾರನು. ಸತ್ಯವ್ರತ, ಕಾಣುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ಬ್ರಹ್ಮಾಂಡವು ನಡುಗುವುದು ಈಗಲೇ, ಬ್ರಹ್ಮಾಂಡವು ನಡುಗುವುದು ಈಗಲೇ, ಸುರಲೋಕವು ನಡುಗುವುದು ಈಗಲೇ, ಬ್ರಹ್ಮಾಂಡವು ನಡುಗುವುದು ಈಗಲೇ. ಪಂಚಪಕ್ಷಿಗೆ ಪ್ರಾಣವ ಕೊಟ್ಟು, ಪಂಚಪಕ್ಷಿಗೆ ಪ್ರಾಣವ ಕೊಟ್ಟು ಹತ್ತಿನ ಗೆಲುಗೆ ನುಂಗಿಸುವೆ, ಹತ್ತಿನ ಗೆಲುಗೆಯ ನುಂಗಿಸುವೆ. ಬ್ರಹ್ಮಾಂಡವು ನಡುಗುವುದು ಈಗಲೇ, ಬ್ರಹ್ಮಾಂಡವು ನಡುಗುವುದು ಈಗಲೇ. ಪರಮಾತ್ಮ, ನಮ್ಮ ಮನೆಯಲ್ಲಿ ಮಗು ಹುಟ್ಟಿದ ನಾಮಕರಣದ ಕಾರ್ಯಕ್ರಮ ಇರುವುದರಿಂದ ನಮ್ಮ ಮನೆಯಲ್ಲಿ ರಾಗಿ ಗೋಧಿಯನ್ನು ಬೀಸಲು ದಾಸ ದಾಸಿಯರು ಬೇಕಾಗಿರುವುದು. ಆದ್ದರಿಂದ ಸೇವಕರೇ, ಆ ರಾಮಶಾಸ್ತ್ರಿಯ ಮನೆಯಲ್ಲಿ ಆ ದಾಸ ದಾಸಿಯರನ್ನು ಕರೆದುಕೊಂಡು ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ. ನಮ್ಮ ಮನೆಯಲ್ಲಿ ಮಗು ಹುಟ್ಟಿದ ಕಾರ್ಯಕ್ರಮಕ್ಕೆ ಕೆಲಸಗಳು ಇರುವುದು. ಆದ್ದರಿಂದ ಅವರನ್ನು ಕರೆದುಕೊಂಡು ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ಲಕ್ಷ್ಮೀಕಾಂತೆ, ನಮ್ಮ ಮನೆಯಲ್ಲಿ ಮಗು ಹುಟ್ಟಿದ ಕಾರ್ಯಕ್ರಮ ಇರುವುದರಿಂದ ದಾಸ ದಾಸಿಯರನ್ನು ಕರೆದು ತಂದಿರುವೆನು. ಅವರ ಕೈಯಲ್ಲಿ ನೀನು ಏನು ಬೇಕಾದರೂ ಕೆಲಸವನ್ನು ಮಾಡಿಸಿಕೊ. ಆ ಎಮ್ಮನ ಕೈಲಿ ಗೋಧಿನ ರಾಗಿನ ಬೀಸ ಕೇಳ್ರಿ. ಆ ಎಪ್ಪನಿಗೆ ನೀಟಾಗಿ ತೋರಣ ಕಟ್ಟ ಕೇಳ್ರಿ ಆಚೆ ಕಡೆ. ಆಯಿತು, ನಾನು ಎಲ್ಲವನ್ನೂ ತಿಳಿಸಿರುವೆನು, ನೀವು ಹೇಳಿ ಮಾಡಿಸಿಕೊ. ಆಗ್ಲಮ್ಮ, ಬೇಗ. ನನ್ನ ಮಗು ಬೇರೆ ಒಳಗಡೆ ಇದೆ, ಬಂಗಾರದ ಗಿಲ್ಕಿ ಇದೆ. ಮಗುನ ಅಳಿಸ್ಬೇಡ. ನಾನು ನನ್ನ ಗಂಡ ಪಟ್ಟಣಕ್ಕೆ ಹೋಗಿ ಬೇಗ ಸಾಮಾನೆಲ್ಲ ತಗೊಂಬರ್ತೀನಿ. ಆಯ್ತೇನಮ್ಮ? ಹಾಗೆ ಹುಷಾರು. 100 ವರದ ಗಿಲ್ಕಿ. ಹಾಗೆ ಆಗಲಿ.
ಇನ್ನೇನು ಗತಿ? ಅಮ್ಮ ಲಕ್ಷ್ಮಮ್ಮನವ್ರೆ, ಬೇಗ ಬನ್ನಿ ತಾಯಿ, ಬೇಗ ಬನ್ನಿ. ಆಯ್ತೇನಮ್ಮ ಎಲ್ಲ ಕೆಲಸ. ಅಯ್ಯೋ ನನ್ನ ಮಗು ಎಲ್ಲಿ ಹೇಳ್ತಾ ಇದೆ? ಅಮ್ಮ, ಒಂದು ವಿಚಾರವನ್ನು ಹೇಳುವೆನು, ಅನ್ಯತಾ ಭಾವಿಸಬೇಡ ತಾಯಿ. ಏನಮ್ಮ ಅದು? ನಾನು ಇಲ್ಲಿ ಗೋಧಿ ಬೀಸಬೇಕಾದ ಸಂದರ್ಭದಲ್ಲಿ ಗೋಡೆಯ ಮೇಲೆ ಬರೆದಿದ್ದ ಹಂಸ ಪಕ್ಷಿ ಬಂದು ಜೀವ ತಳೆದು ಬಂದು ಮಗುವಿನ ಕೈಯಲ್ಲಿದ್ದ ಗಿಲ್ಕಿಯನ್ನು ನುಂಗಿ ಯಥಾ ಪ್ರಕಾರ ಮಾಯವಾಯಿತು. ಯಾರಾದ್ರೂ ನಂಬ ಮಾತ? ಅಯ್ಯೋ ನಿನ್ನಲ್ಲ, ನಿನ್ನ ಕರ್ಕೊಂಬಂದಲ್ಲ ನನ್ನ ಗಂಡ ನಮ್ಮ ಅಜ್ಜಿ ಪಿಂಡ ಬಾಯ್ಲಿ. ಏನು ಲಕ್ಷ್ಮೀಕಾಂತೆ? ಹೋಯ್ತು ನಮ್ಮ ಅಪ್ಪನ ಮನೇಲಿ ಹೋಯ್ತು. ಏನು ಹೋಯ್ತು? ನಮ್ಮ ಅಪ್ಪ ಅಳ್ಳಾಡ್ತಿದ್ ಹೋಯ್ತು, ನಮ್ಮ ಅಣ್ಣ ಅಳ್ಳಾಡ್ತಿದ್ ಹೋಯ್ತು, ನಾನು ಅಳ್ಳಾಡ್ತಿದ್ ಹೋಯ್ತು, ನನ್ನ ಮಗು ಅಳ್ಳಾಡ್ತಿದ್ ಬಂಗ ಗಿಲ್ತಿ ಹೋಯ್ತು. ಆಯ್ತು ನೂರು ಬರೋದು. ಆಯ್ತು, ವಿಚಾರ ಮಾಡಿ ಕೇಳುತ್ತೇನೆ, ಸ್ವಲ್ಪ ಸಮಾಧಾನವಾಗಿರು. ಅದೇನು ವಿಚಾರ ಹೇಳಿ. ಕೇಳ ಅಮ್ಮನಿಗೆ. ಅಮ್ಮ ಸ್ವಾಮಿ, ಏನು ವಿಚಾರವನ್ನು ತಿಳಿಸಿ. ಹೋಯ್ತು ನಮ್ಮ ಮನೆಯಲ್ಲಿ ಗೋಧಿಯನ್ನು ಬೀಸಬೇಕಾದ ಸಂದರ್ಭದಲ್ಲಿ ಪಟದಲ್ಲಿ ಬರೆದಿರಬೇಕಾದ ಈ ಪಕ್ಷಿಯು ಬಂದು ನಿಮ್ಮ ಮಗುವಿನ ಕೈಯಲ್ಲಿದ್ದ ಬಂಗಾರದ ಗಿಲ್ಕಿಯನ್ನು ಕಚ್ಚಿಕೊಂಡು ಮಾಯವಾಯಿತು ಸ್ವಾಮಿ. ಇದು ನನ್ನ ಕಣ್ಣಿಂದ ಕಂಡ ಸತ್ಯವು. ಅಮ್ಮ, ನೀನು ಹೇಳುತ್ತಿರುವ ಮಾತು ಸತ್ಯವೇ. ಇದು ಬಂಗಾರದ ಗಿಲಿಕೆಯನ್ನು ಆ ಪಕ್ಷಿಯು ನುಂಗಿತೆಂದು ಯಾರಾದರೂ ನಂಬುವರೇ? ಆ ಪರಮಾತ್ಮನ ಪಾದ ಸಾಕ್ಷಿಯಾಗು, ನನ್ನ ಮಾತು ಸತ್ಯವು. ಅಲ್ಲ ನಾವಿಲ್ದಾಗ ಈ ಅಮ್ಮನ ಗಂಡನ್ ಕರೆದ ಏನಾರು ಕೊಟ್ಟಿರ್ಬೇಕು. ಆಯಪ್ಪನ್ ಕರೀರಿ. ಇಲ್ಲ ತಾಯಿ, ನನ್ನ ಮಾತನ್ನು ನಂಬು. ಲಕ್ಷ್ಮೀದೇವಿ, ಸ್ವಲ್ಪ ಸಮಾಧಾನವಾಗಿರು. ಸಮಾಧಾನ ಮಾಡಕ್ಕೆ ನಮ್ಮ ಅಪ್ಪನ ಮನೆ ಇದು. ಅಯ್ಯ ಗುರವನೇ, ಈಗ ನಮ್ಮ ಮನೆಯಲ್ಲಿದ್ದ ಮಗುವಿನ ಕೈಯಲ್ಲಿದ್ದ ಗಿಲಿಕೆಯು ಪಕ್ಷಿ ನುಂಗಿತೆಂದು ಹೇಳಿದರು. ಆದರೆ ನಿಮ್ಮ ಹೆಂಡತಿಯಾದ ಇವರು ಕದ್ದಿ ನಿನ್ನ ಕೈಯಲ್ಲೇನೋ ಕೊಟ್ಟಿರುವರೇ? ಸ್ವಾಮಿ, ನನ್ನ ಪತ್ನಿಯನ್ನು ವಿಚಾರಿಸಿ ತಿಳಿಯುವೆನು. ದೇವಿ, ಇಂಥ ಕಷ್ಟಗಳನ್ನು ಅನುಭವಿಸಿ ಈಗ ಇಂಥ ನೀಚ ಕೃತ್ಯಕ್ಕೆ ಕೈ ಹಾಕೋದೆ. ಛೇ, ಇದು ನಿನಗೆ ತರವಲ್ಲ. ಅವರ ಗಿರಿಕೆಯನ್ನು ಕೊಡುವ. ಸ್ವಾಮಿ, ನನ್ನ ಮಾತನ್ನು ನೀವೇ ನಂಬದೆ ಹೋದರೆ ನನ್ನ ಮಾತನ್ನು ನಾನು ಯಾರಿಗೆಂದು ಹೇಳಲಿ? ಆ ದೈವವೇ ನಮ್ಮನ್ನು ಪರೀಕ್ಷೆ ಮಾಡುವಾಗ ನನ್ನ ಮಾತಲ್ಲಿ ಸತ್ಯವೋ ಅಸತ್ಯವೋ ನೀವು ಅರಿವಿರ ಸ್ವಾಮಿ. ಇದು ನಿಮ್ಮ ಪಾದ ಸಾಕ್ಷಿಯಾಗಿಯೂ ನನ್ನನ್ನು ಮನೋಹರಿ, ನಾನು ಕದ್ದವಳಲ್ಲ ಸ್ವಾಮಿ. ಹೇಳುವಳಾಗಬೇಕು ಗುರವನಿ. ಸ್ವಾಮಿ, ಸೇವಕರೇ, ಇವರ ಅಚ್ಚಳವನ್ನು ಶೋಧನೆ ಮಾಡಿ. ಮಹಾಪ್ರಭು, ಈತನ ಅಚ್ಚಳದಿಂದ ಬಂಗಾರದ ಗಿಲಿಕೆಯು ಗೆಳಕೆ ಬಿದ್ದಿರುವುದು. ಅಯ್ಯಯ್ಯೋ ಪರಮಾತ್ಮ. ಎಲೆ ಗುರವನೇ, ಸ್ವಾಮಿ, ನಿನ್ನ ನಮ್ಮ ಬಂಗಾರದ ಗಿಲಿಕೆಯನ್ನು ಕದ್ದು ಇಲ್ಲವೆಂದು ಹೇಳುತ್ತಿರುವೆಯಾ? ಇರಲಿ, ನಿನ್ನನ್ನು ಕರೆದುಕೊಂಡು ಹೋಗಿ ಸೂರಸೇನ ಮಹಾರಾಜರ ಮುಂದೆ ಹಾಜರುಪಡಿಸುವೆನು. ಹೋಗೋಣ. ಹಾಗೆ ಆಗಲಿ. ಸೂರಸೇನನಿಗೆ ಸತ್ಯವ್ರತನು ಭಾವನಾಗಬೇಕು. ಚಂದ್ರ ಆಸೆಗಾದರೂ ಅಣ್ಣನಾಗಬೇಕು. ಅವನೇನಾದರೂ ತನ್ನ ಬಂಧು ಬಾಂಧವರೆಂದು ಅವರನ್ನು ಕ್ಷಮಿಸಿ ಬಿಟ್ಟರೆ ನನ್ನ ನಾಮಕ್ಕೆ ಅಪಕೀರ್ತಿ ಬರುವುದು. ಇರಲಿ, ನಾನೀಗಲೇ ಆ ಸೂರಸೇನನ ಆಸ್ಥಾನಕ್ಕೆ ಹೋಗಿ ಉಪಾಯದಿಂದ ಆತನ ರಾಜ್ಯವನ್ನು ಪಡೆದು ಆತನ ಭಾವನ ಕೈಗಳಿಂದಲೇ, ಅಂದರೆ ಆ ಸೂರಸೇನನ ಸ್ವಂತ ಅಸ್ತ್ರಗಳಿಂದಲೇ ಆತನಿಗೆ ಶಿಕ್ಷೆ ಆಗುವಂತೆ ಮಾಡುವೆನು. ಸತ್ಯವ್ರತ, ಮಾಡುತ್ತಿರು ನನ್ನ ಮಾಯಾ ಪ್ರಭಾವವನ್ನು. ದೈಕಲಿ ಮಾಯೆ. ರಾಜನೆ ಪರಮಾಂತಿ ಶೇಖರನೆ ಮಂತ್ರಿ ಮಹಾಪ್ರಭು, ರಾಜ್ಯಪಾಲ ರಾಜನೆ ಪರಮಾಂತಿ ಶೇಖರನೆ ಮಹಾಪ್ರಭು.
ರಾಜ್ಯಭಾರ ರಾಜನಿಗೆ ಪೂಜೆ ಪರಮಾಂತಿ ಶೇಖರನೇ ಅಂತೆ ಮಹಾಪ್ರಭು ಸಾರಾತು ಕಾವಿನ ಹಿರೇ ರಾಜ್ಯವು ಮಂತ್ರಿ ಮಹಾಪ್ರಭು ಸಾರಾತು ಕಾವಿನ ಹಿರೇ ರಾಜ್ಯವು ಇರಂತೆ ಬಾಳದೆ ಪದೇ ಹಿರರಂತೆ ಬಾಳದೆ ಪದೇ ರಾಜ್ಯಭಾರ ರಾಜನೆ ಜಯ ಪರಮಾಂತೆ ಶೇಖರನೇ ಮಂತ್ರಿ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಮಳೆ ಬೆಳೆಗಳು ಬೆಳೆದು ನಮ್ಮ ಪ್ರಜೆಗಳೆಲ್ಲರ ಸೌಖ್ಯದಿಂದ ಅದನ್ನು ತಿಳಿಸರಾಗಿ ಅಪ್ಪಣೆ ಮಹಾಪ್ರಭು. ಕೇಳೋ ರಾಜೇಂದ್ರ ಪೇಳುವೆ ವಿವಾರ, ಕೇಳೋ ರಾಜೇಂದ್ರ ಪೇಳುವೆ ವಿವಾರ, ಕೇಳೋ ರಾಜೇಂದ್ರ. ಮಹಾಪ್ರಭು, ಮಂತ್ರಿ ಬಹಳ ಸಂತೋಷ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ, ಬೆಳೆಗಳು ಬೆಳೆದು ಎಲ್ಲ. ಮಹಾಪ್ರಭು, ಬೆಳೆಗಳು ಬೆಳೆದು ಎಲ್ಲ ಸುಖದಿ ಬಾಳ್ವರಯ್ಯ, ಕೇಳೋ ರಾಜೇಂದ್ರ ಪೇಳುವೆ ವಿವಾರ, ಕೇಳೋ ರಾಜೇಂದ್ರ ಪೇಳುವೆ ವಿವಾರ, ಕೇಳೋ ರಾಜೇಂದ್ರ. ಮಹಾಪ್ರಭು, ಮಂತ್ರಿ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಳೆ ಬೆಳೆಗಳಿಂದ ಕೂಡಿ ಸುಖದಿಂದ ಬಾಳುತ್ತಿರುವರು. ಮತ್ತೇನಪ್ಪಣೆ? ಬೇಸ್ ಬಹಳ ಸಂತೋಷವಾಯಿತು. ನಿನ್ನಂತ ಮಂತ್ರಿ ನನ್ನ ಆಸ್ಥಾನದಲ್ಲಿರುವಾಗೆ ನನಗೂ ನನ್ನ ರಾಜ್ಯಕ್ಕೂ ಕುಂದು ಕೊರತೆ ಬರಲಾರದು. ನಿನ್ನ ಪೀಠಲ್ಲೇ ಪರಿಹರಿಸು. ಅಪ್ಪಣೆ ಮಹಾಪ್ರಭು. ಸೈನಾಧ್ಯಕ್ಷರೇ ಮಹಾಪ್ರಭು. ಪೇಡೆ ಸೈನಾದೇನಾ ತಾನೆ ಅಮ ಸೈನವಾಕೆ ಪ್ರಿಯ ಪೇಡೆ. ಸೈನಾಧ್ಯಕ್ಷರೇ ಮಹಾಪ್ರಭು. ಪೇಳೆ ಸೈನಾದೇನಾ ತಾನೆ ನಮ ಸೈನವಾಕೆ ಪ್ರಿಯ ಪೇಡೆ. ನಮ ಸೈನವಾಗೆ ಪ್ರಿಯ ಕೇಳೇ. ಸೇನಾಧ್ಯಕ್ಷರೇ ಮಹಾಪ್ರಭು, ನಮ್ಮ ಸೈನ್ಯವು ಯಾವ ರೀತಿಯಲ್ಲಿ ಇಟ್ಟಿರುವ ಅದನ್ನು ತಿಳಿಸಲಾಗುವ. ವಿಜ್ಞಾಪಿಸ ಮಹಾಪ್ರಭು. ಮಹಾಪ್ರಭು, ಸೇನಾಧ್ಯಕ್ಷರೇ ನಮ್ಮ ಸೈನ್ಯವು ಪರರಾಜವನ್ನು ಜಯಿಸಿ ಮುಂದೆ ಬರುವ ಹಿತವನ್ನೇ ಬಯಸುತ್ತಿರುವುದು. ಅದು ಅಲ್ಲದೆ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಡುಗಳು ತಂದು ಒಪ್ಪಿಸುವಂತೆ ಮಾಡುವೆನು ಮಹಾಪ್ರಭು. ಮತ್ತೇನಪ್ಪಣೆ? ನಿನ್ನಂತ ಮಂತ್ರಿ ನಿನ್ನಂತ ಸೈನಾದಿ ನನ್ನ ಆಸ್ಥಾನ ಇರುವಲ್ಲಿ ನನಗೂ ರಾಜ್ಯಕ್ಕೂ ಕುಂದು ಕೊರತೆ ಬರಲ್ಲದು. ನಿನ್ನ ಪಿಠದೇ ಪರಿಹರಿಸು. ದೊರೆಯಳ ಧನ್ಯನ ಧನ್ಯನಾದನೋ ನಾ, ಬುರದಳ ಧನ್ಯನ ಧನ್ಯನಾದನೋ ನಾ,
ಮಹಾಪ್ರಭು ಏ ಪರಿಮಂತೆಯೋ ಸೈನಿಕರಿರುವಲ್ಲಿ ಏ ಪರಿಮಂತೆಯೋ ಸೈನಿಕರಿರುವಲ್ಲಿ ನಿಮ್ಮಯ ಬಾಲದೆ ಕೀರ್ತಿಯ ಪಡದೆ ಹೊರೆಗಳು ಗಣ್ಯನಾದನು ನಾ ಹೊರಗಳು ಗಣ್ಯನಾದನು ನಾ ಅಂದ್ರೆ ಸೈನ್ಯದ ಸರಿ ಮಹಾಪ್ರಭು ನಿಮ್ಮಯ ಬಾಲದೆ ಕೀರ್ತಿಯ ಪಡದೆ ಹೊರೆಗಳು ಗಣ್ಯನಾದನು ನಾ ಹೊರಗಳು ಗಣ್ಯನಾದನು ನಾ ರಾಜನು ನಾನಾದೆ ವೇದನು ಏನು ಗೊತ್ತೇ ರಾಜನು ನಾನಾದೆ ವೇದನು ಏನು ಗೊತ್ತೇ ರಾಜ ಸಂಗ್ರಾಮವ ನಾ ಪಡೆದೇನೋ ರಾಜ ಸಂಗ್ರಾಮವ ನಾ ಪಡೆದೇನೋ ಬರೆಯಲು ಗಣ್ಯನಾದನು ಹೊರಬಲು ಗಣ್ಯನಾದನು ನಿಮ್ಮ ಇರುವರ ಧೈರ್ಯದಿಂದ ಆ ಸೇರಿ ಕೃಪೆಯಿಂದ ನಾವು ಧನ್ಯರಾಗೋದು ನಿಮ್ಮ ಪೀಠದಲ್ಲಿ ಕುರಿಸಿರಿ ಅಪ್ಪಣೆ ಮಹಾಪ್ರಭು ಮಹಾರಾಜರು ದೈವಾಗಲಿ ಚಾರನೆ ವರ್ತಮಾನೇನು ದ್ವಾರದಲ್ಲಿ ಯತಿಯತ್ಮರು ತಮ್ಮ ದರ್ಶನಕ್ಕಾಗಿ ಆಗಮಿಸಿರುವರು. ಏನು ಯತಿಯೋತ್ತಮರು ಬಂದಿದ್ದಾರ ಅವರನ್ನು ಬಹಳ ಮರ್ಯಾದೆಯಿಂದ ತನ್ನಿ ಕರ ತನ್ನಿ ಕೊಂಬದೆ ಶಂಭೋ ಶಂಕರ ಶಂಭೋ ಶಂಕರ. ಗುರುಗಳಿಗೆ ನಮೋ ನಮೋ. ರಾಜೇಂದ್ರ ನಿನಗೆ ಮಂಗಳವಾಗಲಿ. ಗುರುಗಳೇ ಈ ಪೀಠವನ್ನು ಪರಿಹರಿಸಿ. ಆಗಬಹುದು. ಗುರುಗಳೇ ನೀವು ಬಂದಿದ ಕಾರಣವೇನು? ಇಲ್ಲಿ ಬರಲ ನಮ್ಮಿಂದ ಆಗ್ಬೇಕಾಗಿದೆ ಕಾರ್ಯವೇನು? ರಾಜೇಂದ್ರ ನನ್ನದು ಸಕಟಾದ್ರಿ ವಾಸವು. ತಪಸ್ಸಿಗೆ ಕುಳಿತು ಬೇಸರಗೊಂಡ ಕಾರಣ ಈ ಮಾರ್ಗವಾಗಿಯೇ ಬಂದಿರುವೆನು. ರಾಜೇಂದ್ರ ನಿನ್ನಿಂದ ಒಂದು ಮಹತ್ ಕಾರ್ಯವಾಗಬೇಕಾಗಿರುವುದು. ಅದು ನಡೆಸಿಕೊಡುತ್ತೇನೆಂದು ತಿಳಿಸಿದರೆ ತಿಳಿಸುವೆನು, ಇಲ್ಲವಾದರೆ ನಿನ್ನ ರಾಜ್ಯಕ್ಕೆ ಘೋರವಾದ ಶಾಪವನ್ನು ಕೊಡುವೆನು. ಏನು ಪರಮಾತ್ಮ ಏನು ಹೇಳುವರಲ್ಲ? ಅಯ್ಯೋ ಪರಮಾತ್ಮ, ಈ ಗುರುಗಳು ಏನು ಕೇಳುವರಲ್ಲ, ಕಾಣೆನಲ್ಲ. ನನ್ನ ಇಲ್ಲದಿದ್ದರೆ ನನ್ನ ರಾಜ್ಯಕ್ಕೆ ಶಾಪ ಕೊಡುವರಂತ ಹೇಳುವರಲ್ಲ, ಏನು ತಾನೇ ಮಾಡಲಿ? ಇರಲಿ, ವಿಚಾರಿಸಿ ನೋಡುವೆನು. ಗುರುಗಳೇ ನಿಮ್ಮ ಮನಸ್ಸಲ್ಲಿ ಇರೋದು ಹೇಳಿ, ನಾವು ನಡೆಸಿಕೊಡುವೆನು. ರಾಜೇಂದ್ರ ನನಗೆ ಬಹಳ ಸಂತೋಷವಾಯಿತು. ಆದರೆ ನಾನು ಹೇಳಿದ ಕಾರ್ಯವನ್ನು ನೀನು ನಡೆಸಿಕೊಡುತ್ತೇನೆಂದು ನನಗೆ ಕರಭಾಷೆಯನ್ನು ಕೊಟ್ಟರೆ ತಿಳಿಸುವೆನು. ಗುರುಗಳೇ ನಿಮ್ಮ ಪಾದ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಭಲೆ ಭಲೆ ರಾಜೇಂದ್ರ, ನನಗೆ ಬಹಳ ಸಂತೋಷವಾಯಿತು. ರಾಜೇಂದ್ರ ನೀನು ನಿನ್ನ ರಾಜ್ಯವನ್ನು, ನಿನ್ನ ರತ್ನಖಚಿತ ಸಿಂಹಾಸನವನ್ನು ಒಂದು ದಿನದ ಒಟ್ಟಿಗೆ ನನಗೆ ವಹಿಸಿಕೊಡಬೇಕು. ತಿಳಿಯಿತೋ? ಆಗಬಹುದು ಗುರುಗಳೇ. ಅದು ಅಲ್ಲದೆ ನಿನ್ನ ತಲೆಯ ಮೇಲಿರುವ ವಜ್ರದ ಕಿರೀಟವನ್ನು ನನ್ನ ತಲೆಗೆ ಧರಿಸಬೇಕು. ತಿಳಿಯಿತೋ? ಆಗಬಹುದು ಗುರುಗಳೇ. ಅದು ಅಲ್ಲದೆ ನಿನ್ನ ಕೈಲಿರುವ ಪಟ್ಟದ ಕತ್ತಿಯನ್ನು ನನ್ನ ಕೈಗೆ ಕೊಡಬೇಕು. ತಿಳಿಯಿತೋ? ಆಗಬಹುದು ಗುರುಗಳೇ. ಅದು ಅಲ್ಲದೆ ನಿನ್ನ ಬೆರಳಿನಲ್ಲಿರುವ ರಾಜ ಮುದ್ರಿಕೆ ಉಂಗುರವನ್ನು ನನ್ನ ಬೆರಳಿಗೆ ತೊಡಿಸಬೇಕು. ತಿಳಿಯಿತೋ? ಆಗಬಹುದು ಗುರುಗಳೇ. ಅದು ಅಲ್ಲದೆ ನೀನು ನನಗೆ ಮಂತ್ರಿಯಾಗಿರಬೇಕು. ನಿನ್ನ ಮಂತ್ರಿ ಸೈನ್ಯಾದಿಗಳು ನನಗೆ ರಾಜಭಟರಾಗಿರಬೇಕು. ಅದು ಅಲ್ಲದೆ ನಾನು ಹೇಳಿದ ಕಾರ್ಯವನ್ನು ನೀನು ನಿನ್ನ ಸ್ವಂತ ಕೈಗಳಿಂದ ಮಾಡಬೇಕು. ತಿಳಿಯಿತೋ? ಈ ವಜ್ರದ ಕಿರೀಟವನ್ನು ಕೊಡುವೆನು, ಸ್ವೀಕರಿಸಿ. ಆಗಬಹುದು. ಇದು ಈ ಪಟ್ಟದ
ಈ ಪಟದ ಕತ್ತೆಯ ಕೊಡುವೆನು ಸ್ವೀಕರಿಸಿರಿ. ಆಗಬಹುದು ಇದು ಈ ಮುದ್ರೆ ಉಂಗುರವನ್ನು ಕೊಡುವೆನು ಸ್ವೀಕರಿಸಿ. ಆಗಬಹುದು ಗುರುಗಳೇ, ರಾಜೇಂದ್ರ, ನಾವಿನ್ನು ರಾಜ್ಯಭಾರ ಮಾಡಬಹುದೇ? ಆಗಬಹುದು. ತಾವು ರಾಜಭಾರವನ್ನು ಆಳ್ಬೋದು. ಮಂತ್ರಿ ಮಂತ್ರಿ शनि महाराज की, शनि महाराज की, शनि महाराज की। ಶನಿದೇವರ ಪಾದಾರ್ಗತಿ ಗೋಯಿಂದು, ಶನಿದೇವರ ಪಾದಾರ್ಗತಿ ಗೋಯಿಂದು, ಶನಿದೇವರ ಪಾದಾರ್ಗತಿ ಗೋಯಿಂದು. ಮಂತ್ರಿ, ನಾವಿನ್ನು ರಾಜ್ಯಭಾರ ಮಾಡಬಹುದೇ? ಆಗಬಹುದು, ಮಾಡಬೇಕು. ಭೈರಿಯನ್ನು ಸಂಹರಿಸುವೆ, ಈ ಜಗದೊಳಗೆ ಭೈರಿಯನ್ನು ಸಂಹರಿಸುವೆ. ನಾನು ಆಟವಾಗಿ ಜಯಿಸಿ, ನಾನು ಆಟವಾಗಿ ಜಯಿಸಿ ತೆಗೆಸುವೆನು. ತೆಗೆಸುವೆನು, ಭೈರಿಯನ್ನು ಸಂಹರಿಸುವೆ, ಈ ಜಗದೊಳಗೆ ಭೈರಿಯನ್ನು ಸಂಹರಿಸುವೆ. ಆಟವಾಗಿ ಜಯಿಸಿ, ಆಟವಾಗಿ ಜಯಿಸಿ ಸರಸಿ ನಾನೀಗೆ ತೆಗೆಸುವೆನು. ಸರಸಿ ನಾನೀಗೆ ತೆಗೆಸುವೆನು, ಭೈರಿಯನ್ನು ಸಂಹರಿಸುವೆ, ಈ ಜಗದೊಳಗೆ ಭೈರಿಯನ್ನು ಸಂಹರಿಸುವೆ. ಮಹಾರಾಜರಿಗೆ ಜಯವಾಗಲಿ. ಚೋರನೇ ಸಮಾಚಾರವೇನು? ಕಾಲದಲ್ಲಿ ಧನಪಾಲ ಶೆಟ್ಟರು 3 ಜನ ಕಳ್ಳರನ್ನು ಎಳೆದುಕೊಂಡು ಬಂದು ತಮ್ಮ ದರ್ಶನಕ್ಕೆ ಕಾದಿರುವರು. ಏನು? ಧನಪಾಲ ಶೆಟ್ಟರು 3 ಜನ ಕಳ್ಳರನ್ನು ಎಳೆತಂದಿರುವರೆ, ಅವರನ್ನು ರಾಜಸ್ಥಾನಕ್ಕೆ ಬರಮಾಡಿ. ಮಹಾರಾಜರಿಗೆ ನಮಸ್ಕಾರ. ಧನಪಾಲ ಶೆಟ್ಟರಿಗೆ ಮಂಗಳವಾಗಲಿ. ನೀವು ಬಂದ ಸಮಾಚಾರವೇನು? ಮಹಾರಾಜರೇ, ನಮ್ಮ ಮನೆಯಲ್ಲಿ ಮಗು ಹುಟ್ಟಿದ ಕಾರ್ಯಕ್ರಮವು ನಡೆಯುತ್ತಿತ್ತು. ಅವರಿಗೆ ಮಗುವಿನ ಕೈಯಲ್ಲಿ ಬಂಗಾರದ ಗಿಲಿಕೆಯನ್ನು ಕೊಟ್ಟು ಆ ಮಗುವನ್ನು ನೋಡಿಕೊಳ್ಳಲು ದಾಸಿಗೆ ಹೇಳಿದೆವು. ಆದ್ದರಿಂದ ಬಂಗಾರದ ಗಿಲಿಕೆಯನ್ನು ಅವರು ಕದ್ದು ಅವರ ಪತಿಯ ಕೈಯಲ್ಲಿ ಕೊಟ್ಟು ಅವರ ಅಚ್ಚಳವನ್ನು ಶೋಧಿಸಿದಾಗ ಆ ಥರ ಕೈ ಜೋಬಿನಿಂದ ಸಿಕ್ಕಿತು. ಆದ್ದರಿಂದ ಅವರನ್ನು ನಿಮ್ಮ ಆಸ್ಥಾನಕ್ಕೆ ಒಪ್ಪಿಸಿರುವೆನು. ಧನಪಾಲ ಶೆಟ್ಟರೇ, ಅವರನ್ನು ನಾವಿನ್ನು ವಿಚಾರಿಸಿಕೊಳ್ಳುತ್ತೇವೆ, ನೀವಿನ್ನು ಹೊರಡಬಹುದು. ಆಗಬಹುದು ಮಹಾರಾಜರೇ. ಅಲ್ಲ ಚೋರನೇ, ಇತ್ತ ಬರುವ ನಾವು ಮೊದಲು ಬಿಚ್ಚಿಕೊಂಡ್ಬಿಡ. ಈಗಲಾದರೂ ಸತ್ಯವನ್ನು ಒಪ್ಪಿಕೋ. ನಿನ್ನ ಹೆಂಡತಿಯು ಬಂಗಾರದ ಗಿಲಿಕೆಯನ್ನು ಕದ್ದು ನಿನ್ನ ಕೈಗೆ ಕೊಟ್ಟಳೆಂದು ಸತ್ಯವನ್ನು ಒಪ್ಪಿಕೋ. ನಿನ್ನ ತಪ್ಪನ್ನು ಮನ್ನಿಸುತ್ತೇವೆ. ಈ ರಾಜಸಿಂಹಾಸನವನ್ನು ನಿನಗೆ ವಹಿಸಿಕೊಡುತ್ತೇನೆ. ಕೇಳಿದಾಗ ಆಕೆ ಚಿತ್ರಪಟದಲ್ಲಿ ವಂಶವನ್ನು ನುಂಗಿ ಚಿತ್ರವಾಯಿತೆಂದು ಹೇಳಿದರು. ಎತ್ಕೊಂಡು ಹಿಂಗೆ ಅನ್ಬೇಕಷ್ಟೇ. ನೋಡು, ಈ ಕೈ
ಸತ್ಯವಾಗಿ ಸತ್ಯವನ್ನೇ ಹೇಳ್ತಿರುವೆವು. ಸತ್ಯದಿಂದಲೇ ನಾವು ನೀವು ಇಲ್ಲಿರುವ ಪ್ರಜೆಗಳನ್ನೂ ಬಾಳುತ್ತಿರುವುದು. ಸುಳ್ಳಂತಹ ಪಾತಕವೂ ಇನ್ನುಂಟೆ. ಸತ್ಯವಾಗಿ ಸತ್ಯವನ್ನೇ ಹೇಳ್ತಿರುವೆವು. ಇದರ ಮೇಲೆ ಪ್ರಭುಗಳ ಚಿತ್ತ. ಮಂತ್ರಿ ಈತನ ಮುಖ ನೋಡುವುದೇನು? ಎಷ್ಟು ವಿಧವಾಗಿ ಕೇಳಿದರು ಆತನ ಅಚ್ಚಲದಿಂದ ಬಂಗಾರದ ಗಿಲಕೆಯು ಕೆಳಕ್ಕೆ ಬಿದ್ದದ್ದನ್ನು ಕಣ್ಣಾರ ಕಂಡು ಕಾಣನೆಂದು ಸುಳ್ಳನ್ನು ಹೇಳುತ್ತಿರುವನು. ಈತನ ಮುಖ ನೋಡುವುದೇನು? ಈತನ 2 ನೇತ್ರಗಳನ್ನು ತೆಗೆಸಿ ಪರಮಾತ್ಮ, ಎಂತಹ ಶಿಕ್ಷೆಯು ನಮಗೆ. ಚೋರಳೆ ಇದ್ದವರಳಾಗು. ಈಗಲಾದರೂ ಸತ್ಯವನ್ನು ಒಪ್ಪಿಕೋ, ಇಲ್ಲದಿದ್ದರೆ ನಿನ್ನ ಗಂಡನಿಗಾದ ಗತಿಯೇ ನಿನಗೂ ಆಗುವುದು. ಆ ಬಂಗಾರದ ಗಿಲಕೆಯನ್ನು ಕದ್ದು ನಿನ್ನ ಗಂಡನ ಕೈಗೆ ಕೊಟ್ಟೆ ಎಂದು ಸತ್ಯವನ್ನು ಒಪ್ಪಿಕೋ. ನಿಮ್ಮಗಳ ತಪ್ಪನ್ನು ಮನ್ನಿಸುತ್ತೇನೆ. ಗಿಲ್ಕಿಯನ್ನು ನನ್ನ ಕಣ್ಣಾರ ಕಂಡನೆ ಹೊರತು ನನ್ನ ಕೈಯಿಂದ ಮುಟ್ಟಿದವಳಲ್ಲ. ಆದರೆ ಎಲ್ಲ ನಿಂದನೆಯೂ ನಮಗೆ ಬಂದಿರುವುದು. ದಯಮಾಡಿ ನೀವಾದ್ರೂ ನಮ್ಮ ಮಾತನ್ನು ನಂಬಿ. ನಾವು ಆ ಗಿಲ್ಕಿಯನ್ನು ಕದೆಯಲಿಲ್ಲ ಸ್ವಾಮಿ, ಕದೆಯಲಿಲ್ಲ. ಮಂತ್ರಿ ಮಹಾಪ್ರಭು, ಈಕೆಯ ಮುಖ ನೋಡುವುದೇನು? ಬಂಗಾರದ ಗಿಲಿಕೆಯನ್ನು ಕದ್ದು ಕಾಣೆನೆಂದು ಸುಳ್ಳನ್ನು ಹೇಳುತ್ತಿರುವಳು. ಈಕೆಯ ಮುಡುಕ ನೋಡುವುದೇನು? ಈಕೆಯ ನಾಲ್ಗೆಯನ್ನು ತೆಗೆದುಬಿಡು. ನಿಮ್ಮ ಮನೆ ದೇವರನ್ನು ಜ್ಞಾನ ಮಾಡಿಕೊಳ್ಳಿ. ಅಯ್ಯೋ ಪರಮಾತ್ಮ, ಭಗವಂತನು ನಮಗಾಗಿ ಆದರೆ ನಮ್ಮನ್ನು ಕಾಯುವರು ಯಾರು? ಭಗವಂತನೇ ಅಗಯಾದರೆ ಮಾನವ ಬದುಕುವನೇ ದೇವ, ಮನುಜನು ಬಾಳುವನೇ. ಪರಮಾತ್ಮ ಮನೋಹರೇ, Bye.
ಶನಿದೇವ, ನಮಗೆ ಇಂತಹ ಕಷ್ಟವನ್ನು ತಂದೊಡ್ಡಿದೆಲ್ಲ. ಸ್ವಾಮಿ, ನಮ್ಮ ದೈವವನ್ನು ನಾನು ಪೂಜಿಸಿದ್ದಾಯಿತು. ಇನ್ನು ಮುಂದೆ ನಿಮ್ಮ ಪ್ರಭುಗಳ ಚಿತ್ತವನ್ನು ನೀವು ಚಿತ್ತವಿದ್ದಂತೆ ಕಳೆ ಜೋರೇ ನಿಮ್ಮ ಮಂತ್ರಿ ಮಹಾಪ್ರಭು, ಆತನಿಗಾದರೂ ನೇತ್ರಗಳಿಲ್ಲ, ಈಗೆಗಾದರೂ ನಾಲಿಗೆ ಇಲ್ಲ. ಈ ಚತುರ ಬಾಲಕನಿಗಾದರೂ ಅಸ್ತ್ರಗಳಿಲ್ಲ. ಮಂತ್ರಿ, ಮಹಾಪ್ರಭು, ಇಂತಹ ಅಂಗವಿಕಲರು ನನ್ನ ರಾಜ್ಯದಲ್ಲಿರುವಾಗ ಎಂದಿಗೂ ಶೋಭಿತವಲ್ಲ. ಮಹಾತ್ಮ ಮಂತ್ರಿ, ಮಹಾಪ್ರಭು, ಇಂತಹ ಅಂಗವಿಕಲರನ್ನು ನಮ್ಮ ರಾಜ್ಯದ ಎಲ್ಲೆಯಿಂದ ಆಚೆಗೆ ನೋಡಿ ಪಾರು ಮಾಡಿಬಿಡು. ಅಪ್ಪಣೆ ಮಹಾಪ್ರಭು. ಎಲ್ಲ ಕಡೆ ಜೋರೇ ದೊಡ್ಡೇನು ಬಿಟ್ಟು ದೂರ ಮಂತ್ರಿ, ಮಹಾಪ್ರಭು, ರಾಜೇಂದ್ರ, ರಾಜೇಂದ್ರ, ನಾನು ಬಂದ ಕಾರ್ಯವಾಯಿತು. ತೆಗೆದುಕೋ ನಿನ್ನ ವಸ್ತ್ರಾಭರಣವನ್ನು. ಕುಡಿ ಸ್ವಾಮಿ. ನಾನಿನ್ನು ಬರಲೇ? ಆಗಬಹುದು ಶಂಭೋ ಶಂಕರ. ಮಹಾತ್ಮ, ನಮ್ಮ ಕಣ್ಣುಗಳನ್ನೆತ್ತಿಗಿಂತ ಪುಣ್ಯಾತ್ಮರು ನಮ್ಮ ಪ್ರಾಣವನ್ನು ತೆಗೆಯಬಾರದೆ. ಪರಮಾತ್ಮ, ದೇಹ ಬಾಧೆಯನ್ನು ನಾನು ಸಹಿಸಲಾರೆನು, ತಾಳಲಾರೆನು, ತಡೆಯಲಾರೆನು. ಪರಮಾತ್ಮ, ದೇಹ ಬಾಧೆಯನ್ನು ನಾನು ಸಹಿಸಲಾರೆನು, ತಾಳಲಾರೆನು, ತಡೆಯಲಾರೆನು. ಆಧಾರ ನೀನೆಂದು ನಾನು ನಂಬಿದೆ ದೇವಾ, ದೇವಾ, ದೇವಾ. ಕಣ್ಣುಗಳ ಉರಿಯ ಬಾದು ಸಹಿಸಲಾರೆನು, ತಾಯಾರಿ ಬಯಲು ನಾನು ಬಾಡಿ ಹೋದೆನು. ಕಣ್ಣುಗಳ ಉರಿಯ ಬಾದು ಸಹಿಸಲಾರೆನು, ತಾಯಾರಿ ಬಯಲು ನಾನು ಬಾಡಿ ಹೋದೆನು. ಕಾಯಬಾರದೆ ಕರುಣ ತೋರಯ, ಆಧಾರ ನೀನು ನಾನು ನಂಬಿದೆ. ಸತಿಯ ಕಷ್ಟವನ್ನು ನಾನು ಸಹಿಸಲಾರೆನು, ಸುತನ ಮುಖವ ಎಂದು ನಾನು ಕಾಣಲಾರೆನು. ಸತಿಯ ಕಷ್ಟವನ್ನು ನಾನು ಸಹಿಸಲಾರೆನು, ಸುತನ ಮುಖವ ಎಂದು ನಾನು ಕಾಣಲಾರೆನು. ನಾನು ಮಾಡಿದ ತಪ್ಪ
ಯಾವುದಾದ್ರೊಂದು ಪಟ್ಟಣಕ್ಕೆ ಕರೆದುಕೊಂಡು ನಡೆಯ ಮಗನೇ. ನಾವು ಇಲ್ಲಿ ಗೋಳಾಟದಲ್ಲಿ ಏನು ಮಾಡುವುದು? ತಂದೆ, ಮುಂದೆ ಒಂದು ಆಳಮಂಟಪವೂ ಕಾಣುತ್ತಿರುವುದು. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದೆ ಎಲ್ಲಿಯಾದರೂ ಹೋಗೋಣ ತಂದೆಯೇ. ಪಾಲಿಸು ಎನ್ನ ಗುರುದೇವ, ಪಾಲಿಸು ಎನ್ನ ದೇವಾ. ವ್ಯಾಪಕ ಜಗದ ಲೋಕದಿ ಮೇರೆವಾ, ವ್ಯಾಪಕ ಜಗದ ಲೋಕದಿ ಮೇರೆವಾ, ಶ್ರೀ ಪರಂಜ್ಯೋತಿ ರೂಪ ಪಾಲಿಸು ಎನ್ನ. ಶ್ರೀ ಪರಂಜ್ಯೋತಿ ರೂಪ ಪಾಲಿಸು ಎನ್ನ ದೇವ, ಪಾಲಿಸು ಎನ್ನ ಗುರುದೇವ, ಪಾಲಿಸು ಎನ್ನ ದೇವಾ. ಕರುಣೆಯ ತೋರಿ ಕಾಪಾಡು ಗುರುದೇವ, ಕರುಣೆಯ ತೋರಿ ಕಾಪಾಡು ಗುರುದೇವ. ಕರಗಳ ಮುಗಿಯುವ ಸ್ವಾಮಿ ನಿಮಗೆ ನಾನು, ಕರಗಳ ಮುಗಿಯುವ ಸ್ವಾಮಿ ನಿಮಗೆ ನಾನು ದೇವ, ಪಾಲಿಸು ಎನ್ನ ಗುರುದೇವ, ಪಾಲಿಸು ಎನ್ನ ದೇವಾ. ಆಪತ್ ಬಾಂಧವ, ಅನಾಥ ರಕ್ಷಕ, ಕಾಪಾಡು ತಂದೆ ಕಾಪಾಡು. ನಾನು ಮಾಡುವ ಕೆಲಸದಲ್ಲಿ ಯಾವ ವಿಘ್ನವಿಲ್ಲದೆ ಕಾಪಾಡು ತಂದೆ ಕಾಪಾಡು. ಓಹೋ, ಈ ಹಾಳು ಮಂಟಪದಲ್ಲಿ ಯಾರೋ ಕುಳಿತಿರುವಂತೆ ಕಾಣುತ್ತಿರುವನು. ಇರಲಿ, ಹತ್ತಿರವಾಗಿ ವಿಚಾರಿಸಿ ನೋಡುವೆನು. ಅಯ್ಯ ಸ್ವಾಮಿ, ನೀವು ಯಾರು? ಈ ರೀತಿ ಅಂಗವಿಕಲರಾಗಿ ಕುಳಿತಿರಲು ಕಾರಣವೇನು? ಸ್ವಾಮಿ, ನಾವು ಪರದೇಶದ ಭಿಕ್ಷುಕರು ಸ್ವಾಮಿ. ಮುಂದೆ ಯಾವುದಾದ್ರೊಂದು ಪಟ್ಟಣಕ್ಕೆ ಹೋಗಿ ಭಿಕ್ಷಾಟನೆಯನ್ನು ಮಾಡಿ ನಾವು ಅದರ ಪೋಷಣೆಯನ್ನು ತೀರಿಸಿಕೊಳ್ಳಲು ಎಂದು ಹೋಗುತ್ತಿದ್ದಾಗ ಆಯಾಸವಾಯಿತು. ಈ ಮಂಟಪದಲ್ಲಿ ಕುಳಿತುಕೊಂಡವೆಪ್ಪ. ತಾವು ನಮ್ಮನ್ನು ಪೋಷಿಸಲು ತಾವು ಯಾರು ಸ್ವಾಮಿ? ಅಯ್ಯ ಕುರುಡನೆ, ಸ್ವಾಮಿ. ನನ್ನ ಹೆಸರು ನೀಲಕಂಠಾಚಾರಿ ಎಂದು. ಈ ಪಕ್ಕದಲ್ಲಿ ಕಾಣುವುದೇ ಇದು ಇದು ಈ ಕುಲುಮೆಯನ್ನು ಇಟ್ಟುಕೊಂಡು ಜೀವನವನ್ನು ಸಾಗಿಸುತ್ತಿದ್ದೇನೆಯ. ಅಯ್ಯ, ನೀವು ಯಾರು? ಸ್ವಾಮಿ, ಗ್ರಾಹಕತೆಗಳ ಕೂಟವು ಅನುಕೂಲವಿಲ್ಲದೆ ನಾವು ಈ ರೀತಿ ತಿನ್ನಲು ಅನ್ನವಿಲ್ಲದೆ ಕೂರಲು ಸ್ಥಳವಿಲ್ಲದೆ ನಾವು ಈ ರೀತಿ ಅಲಿತಿರುವುದು ಸ್ವಾಮಿ. ಕಾಳಿಂಗ ಪಟ್ಟಣಕ್ಕೆ ಹೋಗೋಣವೆಂದು ಈ ಮಾರ್ಗದಲ್ಲಿ ಬರುತ್ತಿದ್ದೇವಪ್ಪ. ಅಯ್ಯ, ಆ ಕಾಳಿಂಗ ಪಟ್ಟಣಕ್ಕೆ ಏತಕ್ಕಾಗಿ ಹೋಗುವಿರಿ? ಒಂದು ದಿನ ಮಹಾರಾಜನು ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋದವನು ಇಲ್ಲಿವರೆಗೆ ಬರಲೇ ಇಲ್ಲವಲ್ಲೆಯ. ಪಕ್ಕದ ರಾಜ್ಯದ ದುರ್ಸುಕೇತು ಎಂಬ ರಾಜನು ಮಂತ್ರಿಯನ್ನು ಸೆರೆಯಲ್ಲಿಟ್ಟು ಯುದ್ಧವನ್ನು ಮಾಡಿ ರಾಜ್ಯವನ್ನು ವಶಪಡಿಸಿಕೊಂಡನಯ್ಯ. ಅದರಲ್ಲಿ ನಾನು ಒಬ್ಬನೆಯ. ಈ ಕಾಡಿನ ಸಮೀಪದಲ್ಲಿ ಕುಲುಮೆಯನ್ನು ಇಟ್ಟುಕೊಂಡು ಜೀವನವನ್ನು ಸಾಗಿಸುತ್ತಿದ್ದೇನೆಯ. ಸ್ವಾಮಿ, ಕಾಳಿಂಗ ಪಟ್ಟಣದ ಪ್ರಜೆ ಪರಿವಾರವೆಲ್ಲವೂ ಸುಖ ಸಂತೋಷದಿಂದ ಇರುವರೆ ಸ್ವಾಮಿ.
ಅಯ್ಯ ಸ್ವಾಮಿ. ಆಳೂರಿಗೆ ಹೇತಕ್ಕಾಗಿ ಹೋಗುವಿರಿ, ಬನ್ನಿ ಅಯ್ಯೋ ಪರಮಾತ್ಮ. ನಮ್ಮ ಜೊತೆಯಲ್ಲಿ ನಿಮಗೆ ಕೆಲಸವನ್ನು ಕೊಟ್ಟು ಊಟಕ್ಕೆ ಬಟ್ಟೆಗೆ ತೊಂದರೆ ಇಲ್ಲದಂತೆ ನೋಡಿಕೊಳ್ಳುವೆನು. ಸ್ವಾಮಿ, ಅಷ್ಟು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ. ಆದರೆ ನಾವು ಕೆಲಸವನ್ನು ಮಾಡದೆ ಸುಮ್ಮನೆ ನಾವು ಊಟವನ್ನು ಮಾಡುವುದಿಲ್ಲ ಸ್ವಾಮಿ. ಅಯ್ಯ ಕುಡನೆ, ಸ್ವಾಮಿ. ನಿನಗೆ ನೇತ್ರಗಳ ಇಲ್ಲದ ಕಾರಣ ನೀನು ತಿದಿಯನ್ನು ಒತ್ತುವರಾಗಿ, ಹಾಗೆ ಆಗಲಿ ಸ್ವಾಮಿ. ನಿಮ್ಮ ಸತಿಗೆ ನಾಲಿಗೆ ಇಲ್ಲದ ಕಾರಣ ನಿಮ್ಮ ಸತಿಯು ಚೆಮಟಿಗೆಯಿಂದ ಒಡೆಯಲಿ. ಹಾಗೆ ಆಗಲಿ ನಿಮ್ಮ ಕುಮಾರನಿಗೆ ಹಸ್ತಗಳು ಇಲ್ಲದ ಕಾರಣ ನಿಮ್ಮ ಕುಮಾರನು ನಮ್ಮ ಮನೆಯಲ್ಲಿ ಕೋಳಿಗಳನ್ನು ಮೇಯಿಸಿಕೊಂಡು ಇರಲಯ್ಯ. ಹಾಗೆ ಆಗಲಿ ಸ್ವಾಮಿ. ನಮಗೆ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾದವರು ತಾಯಿ ತಂದೆ ಎಂದು ಭಾವಿಸಬೇಕು ಸ್ವಾಮಿ. ಅಷ್ಟು ಮಾಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ಅಪ್ಪ. ಅಯ್ಯ, ಈ ದಿನ ನಿಮಗೆ ಕೆಲಸವಿಲ್ಲ. ಈ ದಿನ ನೀವು ಸ್ನಾನವನ್ನು ಮಾಡಿ ಊಟವನ್ನು ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವರಾಗಿ. ಏಕೆ ಸ್ವಾಮಿ? ಸ್ವಾಮಿ, ನಾವು ಸುಖವಾಗಿದ್ದಾಗ ನಮ್ಮ ಪಟ್ಟಣದಲ್ಲಿ ಅನೇಕ ಪುಣ್ಯರ ಕಥೆಗಳನ್ನು ಕೇಳುತ್ತಿದ್ದೆವು. ಈ ಗ್ರಾಮದಲ್ಲಿ ಯಾರಾದರೂ ಒಬ್ಬರು ಬಡದಾಸರಿಲ್ಲವೇ ಸ್ವಾಮಿ? ಅಯ್ಯ, ಇವನು ಜ್ಞಾನ ಉಳ್ಳವನಂತೆ ಕಾಣುತ್ತಿರುವನು. ಅಯ್ಯ ಕೂಡನೆ ನಮ್ಮ ಮನೆಯಲ್ಲಿ ಭಕ್ತ ಮಹಾಂದಾತನ ಕಥೆಯ ಪುಸ್ತಕವೂ ಇದೆ, ಅದನ್ನು ನಾನು ಓದುವೆನು. ನೀವು ಕುಂತಿಕೊಳ್ಳಿ, ಆನಂದದಿಂದ ಕಥೆಯನ್ನು ಕೇಳುವರಾಗಿ. ಹಾಗಾಗಲಿ ಸ್ವಾಮಿ. ಪಾದಕ್ಕೆ ಗೋವಿಂದ. ದೇವಾ ನಮೋ ನಮೋ ಶನಿದೇವಾ, ನಮೋ ನಮೋ ಶನಿದೇವಾ. ಶನಿದೇವರ ಪಾದಾರ್ವಗತಿ ಗೋಯಿಂದು, ಶನಿದೇವರ ಪಾದಾರ್ವಗತಿ ಗೋಯಿಂದು, ಶನಿದೇವರ ಪಾದಾರ್ವಗತಿ ಗೋಯಿಂದು. ಮಂತ್ರಿ, ಪ್ರಭು, ನನಗೆ ಹೊಟ್ಟೆ ಸಂಖ್ಯೆ ಆಗೋದು ಏನು ತಾನೇ ಮಾಡಿಲ್ಲ ಮಂತ್ರಿ. ನಮ್ಮ ಅರಮನೆ ಪುರೋಹಿತರನ್ನು ಬರಮಾಡು. ಪುರೋಹಿತರೆ, ನನಗೆ ಹೊಟ್ಟೆ ಬಾಧಿಯಾಗುತ್ತಿದೆ ಪುರೋಹಿತರೆ, ಇದಕ್ಕೆ ಪರಿಹಾರ ಹುಡಿಕೊಡಿ ಪುರೋಹಿತರೆ. ಮಹಾಪ್ರಭು, ಹೇಳಿವಿರಿ ಕೇಳಿ. ನೀವುಗಳು ನಿಮ್ಮ ಸ್ವಂತ ಅಸ್ತ್ರಗಳಿಂದ ನಿಮ್ಮ ಬಂಧು ಬಾಂಧವರನ್ನು ಶಿಕ್ಷಿಸಿದ ಕಾರಣಕ್ಕೆ ನಿಮಗೆ ಇಂಥ ಪ್ರಾಪ್ತಿ ಉಂಟಾಗಿರುವುದು. ಅದಕ್ಕೆ ಪರಿಹಾರ ಏನು ಪುರೋಹಿತರೆ? ನಿಮ್ಮ ಅರಮನೆ ಮುಂಭಾಗದಲ್ಲಿ ವರದಂತಿ ಮಹೋತ್ಸವವನ್ನು ಏರ್ಪಡಿಸಬೇಕು. ಏನೆಂದರೆ ಚಿಂತೋಲವನ್ನು ಮಡಗಿಸಿ ಒಂದು ಕಡೆ 10 ಮೊಳ ಬಂಗಾರವನ್ನು ಹಾಕಿಸಬೇಕು. ತಿಳಿಯಿತು? ತಿಳಿಯಿತು ಪುರೋಹಿತರೆ. ಆ ಕೆಲಸ ಇವಾಗಲೇ ಮಾಡಿಬೇನು. ಆ ಬಂಗಾರವನ್ನು ಯಾರು ಸತ್ಯವಂತರು ಸತ್ಯ ಮಾಂಗಲ್ಯವನ್ನು ಹಾಕಿ ಸಮನಾಗಿ ತೂಗಿಸುವರು, ಆಗ ನಿಮಗೆ ಬಂದಿರತಕ್ಕಂಥ ಕಷ್ಟಗಳು ನಿವಾರಣೆ ಆಗುತ್ತದೆ. ಆ ಕೆಲಸ ಇವಾಗಲೇ ಮಾಡಿಬೇನು ಪುರೋಹಿತರೆ. ಮಂತ್ರಿ, ನಮ್ಮ ಅರಮನೆ ಮುಂಭಾಗದಲ್ಲಿ ಒಂದು ತಕ್ಕಡೆಯನ್ನು ತೂಗಿಸಿ, ಒಂದು 10 ಮೊಳ ಬಂಗಾರವನ್ನು ಇಕ್ಕಿಸಿ, ಒಂದು ಕಡೆ ಮಂಗಲ್ಯವನ್ನು ಇಕ್ಕಿಸಿ, ಒಂದು ಕಡೆ ಬಂಗಾರವನ್ನು ಇಕ್ಕಿಸಿ, ಯಾರು ಸಮನಾಗಿ ತೂಗಿಸಿದಾರೋ ಅವರಿಗೆ ಬಹುಮಾನ ಕೊಡುವಂತೆ ಹೇಳು. ಸಾರಿಸು ಸೋಲಕೇರಿಸವರು ಅಂತ ಹೇಳು. ಅಯ್ಯ ಕೂಡ ಈ ಚಿತ್ತೋಲದಲ್ಲಿ ನಿಮ್ಮ ಸತ್ಯ ಮಾಂಗಲ್ಯವನ್ನು ತೆಗೆದು ಇಡುವರಾಗಿ. ಸತ್ಯವಿದ್ದರೆ ದ್ರವ್ಯ ಬರಲಿ, ಇಲ್ಲದಿದ್ದರೆ ನಮ್ಮನ್ನು ಶೂಲಕ್ಕೆ ಏರಿಸಲಿ. ದೇವಿ, ಇಲ್ಲಿ ಬರುವಳಾಗು, ತೆಗೆದುಕೋ. ಈ ಮಾಂಗಲ್ಯವನ್ನು ತೆಗೆದು ನಿನ್ನ ಕೈಯಲ್ಲಿ ಕೊಡುವೆನು. ಇದನ್ನು ಆ ತುಲಾಭಾರದಲ್ಲಿ ಇಡುವಳಾಗು. ಆ ಭಗವಂತರು ಏನಾದರೂ ನಮಗೆ ಫಲಿಸಿದರೆ ಫಲಿಸಲಿ, ಇಲ್ಲದೆ ಹೋದರೆ ನಮಗೆ ಶೂಲಕ್ಕೆ ಏರಿಸಲಿ. ಶನಿದೇವರ ಪಾದಾರ್ವಗತಿ ಗೋಯಿಂದು, ಶನಿದೇವರ ಪಾದಾರ್ವಗತಿ ಗೋಯಿಂದು.
ತಿರ್ಗಾ ಅಪಮಾನ ಮಾಡುವರು. ಝಡ್ಕಿಸಿ ಸೋಲಕ್ಕೆ ಏನಾಯ್ತು? ಸತ್ಯ ಹೇಗೆ ಉಳಿಯುವುದನ್ನು ನಾನು ನೋಡುವೆನು. ಅಯ್ಯ ಒಡನೆ ನಮ್ಮ ಮನೆಯಲ್ಲಿ ಒಂದು ಭಕ್ತ ಮಹಾದಾತನ ಕಥೆಯನ್ನು ಓದಿಸಿ ಕೇಳಿದಿರಿ ಇರಲಿ. ಈ ಧರ್ಮ ಚೀಟಿಯನ್ನು ಬರೆದು ಕೊಡುವೆನು, ನೀವು ಆ ಚಿತ್ತೋಲಯದಲ್ಲಿ ಇರಿಸೋರಾಗಿ. ಕೊಡುವರಾಗಿ ಸ್ವಾಮಿ ಕುಮಾರ. ಮಂತ್ರಿ ಇವರು ಅಪಮಾನ ಮೆಚ್ಚಿದೆ ನಿಮ್ಮಯ ಸತ್ಯ ಮೆಚ್ಚಿದೆ ನಿಮ್ಮಯ ಸತ್ಯಕ್ಕೆ ಸತ್ಯವ್ರತ ಬೇಡಿದ ವರವನ್ನು ಕರುಣಿಸುವೆ. ಬೇಡಿದ ವರವನ್ನು ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಭಾಗ್ಯವ ಕೊಡುವನು ಸ್ವಾಮಿ, ಸೌಭಾಗ್ಯವ. ಹಲೋ, ಭಾಗ್ಯವ ಕೊಡುವನು ಸ್ವಾಮಿ, ಸೌಭಾಗ್ಯವ ಕೊಡುವನು ಸ್ವಾಮಿ. ಒಂದೇ ಒಂದು ಬಾರಿ ಶನಿದೇವರ ಸ್ಮರಣೆಯ ಮಾಡು. ಒಂದೇ ಒಂದು ಸಾರಿ ಶನಿದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಎಂತ ಕಷ್ಟವೇ ಬರಲಿ, ಎಂತ ನೋವೇ ಇರಲಿ, ಎಂತ ಕಷ್ಟವೇ ಬರಲಿ, ಎಂತ ನೋವೇ ಇರಲಿ, ಒಂದೇ ಒಂದು ಸಾರಿ ಶನಿದೇವನ ಪೂಜೆಯ ಮಾಡು. ಒಂದೇ ಒಂದು ಸಾರಿ ಶನಿದೇವರ ಪೂಜೆಯ ಮಾಡು. ಕೋಟಿ ದೇವರಿಗಿಂತ ಶನಿದೇವರ ಪೂಜೆಯ ಮಾಡು. ಶನಿದೇವರ ಪಾದಾರಗದಿಗೋ ಇಂದು, ಭಕ್ತ ಬಂದಿರ ಕಾದಾರಗದಿಗೋ ಇಂದು. ಜಯ ಜೈ ನಮ ಪಾರ್ವತಿ ಪದೇ. ಸತ್ಯವ್ರತ, ಪರಮಾತ್ಮ ನಿನ್ನ ಸತ್ಯಕ್ಕೆ ಮೆಚ್ಚಿ ವರವನ್ನು ಕೊಡಲು ಬಂದಿರುವೆನು. ಬೇಡು ಸತ್ಯವ್ರತ, ಬೇಡು. ಏನು ಯಾರು ನನ್ನನ್ನು ಸತ್ಯವ್ರತ ಸತ್ಯವ್ರತ ಎಂದು ಕರೆಯುತ್ತಿರುವರಲ್ಲ, ಯಾರಾಗಿರಬಹುದು? ಇರಲಿ, ಇವರ ಪಾದವನ್ನು ಗುರುತಿಸಿ ನೋಡುವೆನು. ಹಾ ಪರಮಾತ್ಮ, ದೇವ, ಈಗ ನಮ್ಮ ಮೇಲೆ ನಿನಗೆ ಕರುಣೆಯು ತೋರಿಸಿ ತಂದೆ. ಸಾಕು ಪರಮಾತ್ಮ. ಶನಿದೇವ ಪರಮಾತ್ಮ, ಅಂದು ಅಂದು ಅರಮನೆಯಲ್ಲಿ ಒದ್ದು ಹೋದ ಪಾದಗಳು ಇಲ್ಲಿ ಓಡುತ್ತಿರುವೆನು.
ಶನಿದೇವ ನಾವು ಧನ್ಯರಾದೆವು ತಂದೆ, ನಾವು ಧನ್ಯರಾದೆವು ಪರಮಾತ್ಮ. ತಂದೆ ಸಾಕು ತಂದೆ, ನೀನು ಕೊಟ್ಟಿರುವ ಭಾಗ್ಯವೆಲ್ಲವೂ ಸಾಕು ತಂದೆ. ಸತ್ಯವ್ರತ ಪರಮಾತ್ಮ, ನಿನ್ನ ಸತ್ಯಕ್ಕೆ ಮೆಚ್ಚಿ ವರವನ್ನು ಕೊಡಲು ಬಂದಿರುವೆನು. ಬೇಡು ಸತ್ಯವ್ರತ, ಬೇಡು. ಪರಮಾತ್ಮ, ನಾನು ಬೇಡಿದ ವರಗಳನ್ನು ನೀನು ಕೊಡುವೆಯಾ ತಂದೆ? ಭಕ್ತರು ನನಗೆ ಹೇಳುವ ವರಗಳನ್ನೂ ದಯಪಾಲಿಸು ತಂದೆ. ಪರಮಾತ್ಮ ಸತ್ಯವ್ರತ, ಭಕ್ತರು ಬೇಡಿದ ವರವನ್ನು ಕೊಡುವುದೇ ನನ್ನ ಕರ್ತವ್ಯ. ಬೇಡು ಸತ್ಯವ್ರತ, ಬೇಡು. ಪರಮಾತ್ಮ, ಕಾಪಾಡು ಶ್ರೀ ಸತ್ಯ ಶನಿದೇವರೇ, ಶನಿದೇವರೇ, ಸತ್ಯ ಗುರುದೇವರೇ, ಸತ್ಯ ಶನಿದೇವರೇ. ಕಾಪಾಡು ಶ್ರೀ ಸತ್ಯ ಶನಿದೇವರೇ, ಶನಿದೇವರೇ, ಸತ್ಯ ಗುರುದೇವರೇ, ಗುರುದೇವರೇ, ಸತ್ಯ ಶನಿದೇವರೇ.
ವರ, ನನಗೆ ಕೊಟ್ಟಂತ ಕಷ್ಟವನ್ನು ಈ ಪ್ರಜೆಗಳಿಗೆ ಯಾರಿಗೂ ಕೊಡಬೇಡುವೆಂದು ಬೇಡಿಕೊಳ್ಳುವೆನು ತಂದೆ. ಎರಡನೇ ವರ, ನಿನ್ನನ್ನು ಯಾರು ಶ್ರದ್ಧಾಭಕ್ತಿಯಿಂದ ಪೂಜಿಸುವರೋ, ಯಾರು ನಿನ್ನ ಗುಡಿ ಗೋಪುರಗಳನ್ನು ಕಟ್ಟಿಸುವರೋ ಅವರಿಗೆ ಕಷ್ಟವನ್ನು ಕೊಡದೆ ಅವರನ್ನು ಕಾಪಾಡಬೇಕೆಂದು ಎರಡನೇ ವರವನ್ನು ಬೇಡಿಕೊಳ್ಳುವೆನು ತಂದೆ. ಇಷ್ಟು ಸಾಕು ತಂದೆ, ನಮಗೆ ಇಷ್ಟು ಸಾಕು. ಸತ್ಯವ್ರತ, ತಥಾಸ್ತು ಸತ್ಯವ್ರತ. ನಿನಗೆ ಲೋಪವಾಗಿರುವ ನೇತ್ರಗಳು, ನಾಲಿಗೆ ಮತ್ತು ಕರಗಳನ್ನು ಕೇಳಿಕೊಳ್ಳದೆ ಧರಣಿಯ ಪ್ರಜೆಗಳ ಒಳಿತಿಗಾಗಿ ನೀನು ಕೇಳಿಕೊಂಡಿರುವೆ. ಸತ್ಯವ್ರತ, ಪರಮಾತ್ಮ, ಹೇಳುವೆನು ಕೇಳು. ನನ್ನ ತಂದೆಯವರಾದ ಸೂರ್ಯ ದೇವರ ಅನುಗ್ರಹದಿಂದ ನಿನಗೆ ಲೋಪವಾಗಿರುವ ನೇತ್ರಗಳೂ ಬರಲಿ. ಶನಿದೇವರ ಪಾದಾರ್ಗತಿ ಗೋಯಿಂದೋ, ಶನಿದೇವರ ಪಾದಾರ್ಗತಿ ಗೋಯಿಂದೋ. ಸತ್ಯವ್ರತ, ಪರಮಾತ್ಮ, ನನ್ನ ತಾಯಿಯವರಾದ ಛಾಯಾದೇವಿಯ ಅನುಗ್ರಹದಿಂದ ನಿನ್ನ ಮಡದಿಗೆ ನಾಲಿಗೆಯೂ ಬರಲಿ. ಛಾಯಾದೇವಿಯ ಪಾದಾರ್ಗತಿ ಗೋಯಿಂದೋ. ಸತ್ಯವ್ರತ, ಇನ್ನು ನನ್ನ ಅನುಗ್ರಹದಿಂದ ನಿನ್ನ ಪುತ್ರನಿಗೆ ಕರಗಳೂ ಬರಲಿ. ತಥಾಸ್ತು. ಶನಿದೇವರ ಪಾದಾರ್ಗತಿ ಗೋಯಿಂದೋ. ಪರಮಾತ್ಮ, ಸತ್ಯವ್ರತ, ಶ್ರೀದೇವ, ನಮೋ ನಮೋ ರವಿತನಯ, ನಮೋ ನಮೋ ರವಿತನಯ. ಕಶಸುತ ಕಾರಣ ನೀಲವನ್ನ ನಿರ್ಮಲಾಧಾರ. ಸದಾನಂದ ಸಮಾರತ, ಸದಾನಂದ ಸಮಾರತ. ಗಗನ ಸಂಚಾರಕ ವಿಗಪತ್ತಿಯಿಂದ ವಿಗೊಂಡಿಸುವೆನು. ಪರಮಾತ್ಮ, ಸಾಕು ತಂದೆ, ಸಾಕು. ನೀನು ಕೊಟ್ಟ ಭಾಗ್ಯವೆಲ್ಲವೂ ನಮಗೆ ಸಾಕಾಗಿರುವುದು. ಪರಮಾತ್ಮ, ಶನಿದೇವ, ಸತ್ಯವ್ರತ, ಪರಮಾತ್ಮ, ಹೇಳುವೆನು ಕೇಳು. ದೇವತೆಗಳಿಗೆ ಕೊಟ್ಟಂತ ಕಷ್ಟವನ್ನು ಕೇಳಿದರೆ ನೀನು ಪ್ರಾಣ ಸಹಿತ ಉಳಿಯಲಾರೆ. ಸತ್ಯವ್ರತ, ಪರಮಾತ್ಮ, ನನ್ನ ತಂದೆಯಾದ ಸೂರ್ಯದೇವರ ರಾಶಿಗೆ ಸೇರಿ ಅಂದವನ್ನು ಕೆಡಿಸಿದನು, ಕೊನೆಯಲ್ಲಿ ಮೋಕ್ಷವನ್ನು ಕೊಟ್ಟೆನು. ಮೋರ ವೈರಿಯಾದ ಶಂಕರನ ರಾಶಿಗೆ ಸೇರಿ ಕ್ಷಣ ಕಾಲ ಕೈಲಾಸ ಗುಹೆಯಲ್ಲಿ ಅಡಗಿ ಕುಳಿತುಕೊಳ್ಳುವಂತೆ ಮಾಡಿದೆನು, ಕೊನೆಯಲ್ಲಿ ಮೋಕ್ಷವನ್ನು ಕೊಟ್ಟೆನು. ರಾವಣನ ರಾಶಿಗೆ ಸೇರಿ ಸಾವಿರಾರು ಮದನ್ಮತ್ತರನ್ನು ನಿರ್ನಾಮ ಮಾಡಿ ಅವನ ವಂಶವನ್ನೇ ನಿರ್ನಾಮ ಮಾಡಿದೆನು, ಕೊನೆಯಲ್ಲಿ ಮೋಕ್ಷವನ್ನು ಕೊಟ್ಟೆನು. ಶ್ರೀರಾಮನ ರಾಶಿಗೆ ಸೇರಿ 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕೊಟ್ಟು ಕೊನೆಯಲ್ಲಿ ಮೋಕ್ಷವನ್ನು ಕೊಟ್ಟೆನು. ಸತ್ಯ ಹರಿಶ್ಚಂದ್ರನ ರಾಶಿಗೆ ಸೇರಿ ಸತಿಸುತರನ್ನು ಮಾರಿಸಿ ಪರರ ಮನೆಯಲ್ಲಿ ಆಳನ್ನಾಗಿಸಿ ಕೊನೆಯಲ್ಲಿ ಮೋಕ್ಷವನ್ನು ಕೊಟ್ಟೆನು. ಮೋರ ವೈರಿಯಾದ ಸಕಟ ರಾಶಿಗೆ ಸೇರಿ ಸಾವಿರಾರು ಮಕ್ಕಳನ್ನು ನಾಶಪಡಿಸಿದೆ, ಕೊನೆಯಲ್ಲಿ ಮೋಕ್ಷವನ್ನು ಕೊಟ್ಟೆ. ಉಜ್ಜಯಿನಿ ವಿಕ್ರಮನ ರಾಶಿಗೆ ಸೇರಿ ಪಕನೆ ನಕ್ಕ ಮಾತ್ರಕ್ಕೆ ಅವನಿಗೆ ಛಲವಿಲ್ಲದಂತೆ ಮಾಡಿದೆ. ಕರ ಚಪ್ಪಾಳೆಯನ್ನು ತಟ್ಟಿದ ಮಾತ್ರಕ್ಕೆ ಅವನಿಗೆ ಕರಗಳಿಲ್ಲದಂತೆ ಮಾಡಿದೆ. ಪಾದವನ್ನು ಬೆಟ್ಟಿದ ಮಾತ್ರಕ್ಕೆ ಆತನಿಗೆ ಪಾದವಿಲ್ಲದಂತೆ ಮಾಡಿದೆ, ಕೊನೆಯಲ್ಲಿ ಮೋಕ್ಷವನ್ನು ಕೊಟ್ಟೆ. ಸತ್ಯವ್ರತ, ಪರಮಾತ್ಮ, ದೇವತೆಗಳಿಗೆ ಕೊಟ್ಟಂತ ಕಷ್ಟವನ್ನು ಕೇಳಿದರೆ ನೀನು ಪ್ರಾಣ ಸಹಿತ ಉಳಿಯಲಾರೆ. ಸತ್ಯವ್ರತ, ಪರಮಾತ್ಮ, ಹೇಳುವೆನು ಕೇಳು. ತಿಳಿಸುರಾಗಿ ತಂದೆ. ಯಾರು ಭೂಲೋಕದಲ್ಲಿ ನನ್ನನ್ನು ಪೂಜಿಸುವರೋ, ಆರಾಧಿಸುವರೋ, ಸ್ಮರಣೆ ಮಾಡುವ ಸ್ಥಳದಲ್ಲಿ
ಭಕ್ತಿಯಿಂದ ಕುಳಿತು ಕೇಳುವರೋ ನೋಡುವರೋ ಅಂಥವರಿಗೆ ಸಕಲ ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡುವೆನು. ಅಲ್ಲದೆ ಯಾರು ನನ್ನನ್ನು ಹೀಯಾಳಿಸುವರೋ ದೂಷಿಸುವರೋ ಸ್ಮರಣೆ ಮಾಡುವುದಿಲ್ಲವೋ, ಸ್ಮರಣೆ ಮಾಡುವ ಸ್ಥಳದಲ್ಲಿ ನನ್ನನ್ನು ಹೀಯಾಳಿಸುವರೋ ಅಂಥವರಿಗೆ 12ನೇ ಕನ್ಯಾ ರಾಶಿಗೆ ಸೇರಿ ಕೊಡಬಾರದ ಕಷ್ಟವನ್ನು ಕೊಟ್ಟು ಕಾಡುವುದೇ ನನ್ನ ಕರ್ತವ್ಯ. ಸತ್ಯವ್ರತ ಪರಮಾತ್ಮ, ನೀನಿನ್ನು ನಿನ್ನ ರಾಜ್ಯಕ್ಕೆ ಹೋಗಿ ನನ್ನ ಗುಡಿ ಗೋಪುರಗಳನ್ನು ಕಟ್ಟಿಸಿ ಹಸಿರು ತೋರಣಗಳಿಂದ ಅಲಂಕರಿಸಿ ರಂಗೋಲಿಗಳನ್ನು ನಡೆಸಿ ಸದಾ ನನ್ನ ಧ್ಯಾನದಲ್ಲಿ ನಿರತನಾಗಿರು. ನಿನಗೆ ಮಂಗಳವಾಗುವುದು. ನಾನಿನ್ನು ತಾರಾಮಂಡಲಕ್ಕೆ ಹೊರಡುವೆನು. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಶನಿದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಶನಿದೇವಾ. ಕಾಕವಾನ ಶನಿದೇವಾ, ಕಾಕವಾನ ಕಲಿದೇವಾ, ಶನಿದೇವಾ, ಶನಿದೇವಾ, ಅನಾಥ ರಕ್ಷಕ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಶನಿದೇವಾ. ಚೋರ ಮಾರನೆ ಶನಿದೇವಾ, ಶನಿದೇವಾ, ಅನಾಥ ರಕ್ಷಕ ಮಹಾದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಶನಿದೇವಾ. ತಂದೆಯು ನೀನಯ್ಯ ಶನಿದೇವಾ, ತಾಯಿಯು ನೀನಯ್ಯ ಶನಿದೇವಾ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಶನಿದೇವಾ.
ಆಂಜನೇಯ ಸ್ವಾಮಿಗೆ, ಬಸವಣ್ಣ ದೇವರಿಗೆ, ಮಾರಮ್ಮ ತಾಯಿಗೆ, ಕಬ್ಬಾಳಮ್ಮ ತಾಯಿಗೆ, ಗ್ರಾಮ ದೇವತೆಗೆ, ಭಕ್ತ ಮಂಡಲಿಗೆ, ಶನಿ ಪರಮಾತ್ಮನಿಗೆ ಒಂದೇ ಒಂದೇ ಒಂದೇ